ಇದು ನಮ್ಮ ತೋಟದಲ್ಲಿ ಕಟ್ಟಿರೋ ಕೋಲ್ ಜೇನು. ಅದೇನಂತೂ ಗೊತ್ತಿಲ್ಲ, ಈ ಸಲ ನಮ್ಮ ತೋಟದಲ್ಲಿ ತುಂಬ ಕೋಲ್ ಜೇನುಗಳು ಕಟ್ಟಿದ್ದಾವೆ. ಈಗ ಆಲ್ಮೋಸ್ಟು ನನಗೆ ಕಾಣಿಸ್ದಂಗೆ 6 ಕೋಲ್ ಜೇನಿದೆ. ನಾನು ಜೇನು ಸಾಕಾಣಿಕೆಗೆ ಸಹ ಪ್ರಾರಂಭ ಮಾಡಿದ್ದೀನಿ. ಆದರೆ ಇವೆಲ್ಲ ಬಂದು ನ್ಯಾಚುರಲ್ಲಾಗಿ ಅವೇ ಕಟ್ಕೊಂಡಿರೋವು. ನೋಡಿ, ಈ ಪೆಟ್ಟಿಗೆಯಲ್ಲಿ ಕಾಣಿಸ್ತಾ ಇರೋದು ತುಡುವೆ ಜೇನು. ನಾನು ಈಗ ಸಾಕಣೆ ಮಾಡೋಕ್ಕೆ ಪ್ರಾರಂಭ ಮಾಡಿರುವಂಥ ತುಡುವೆ ಜೇನಿದು. ಮೋಸ್ಟ್ಲಿ ಇದರಲ್ಲಿ ಒಳ್ಳೆ ತುಪ್ಪ ಇರ್ಬೋದು. ತುಂಬ ದೊಡ್ಡದಾಗಿದೆ ಜೇನು. ಮಾವಿನ ಮರದಲ್ಲಿ ಕಟ್ಟಿದೆ ಕೋಲ್ ಜೇನು. ಇದು ತುಂಬ ದಿವಸ ಏನಾಗಲಿಲ್ಲ ಕಟ್ಟಿ. ಯಾಕಂದರೆ ತುಂಬ ದಿವಸ ಆಗಿದ್ರೆ ತುಪ್ಪ ಇಟ್ಟಿದ್ರೆ ಮೇಲೆಗಡೆ ಭಾಗದಲ್ಲಿ ಸ್ವಲ್ಪ ಹುಬ್ಬಾಗಿರ್ತದೆ. ನೋಡಿ, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಮೇಲಿಂದ ಕೆಳಗೆ ಗಂಟ ಒಂದೇ ರೀತಿ ಇದೆ. ಸ್ವಲ್ಪ ದಿನ ಬೇಕು ಇದು ತುಪ್ಪ ತೆಗಿಯೋಕ್ಕೆ. ಆದರೆ ನೋಡಿ, ಇನ್ನೊಂದು ಸಂಗತಿ ಏನಂದರೆ, ಇದೇ ಮಾವಿನ ಮರದಲ್ಲಿ ಒಂದು 5 ಅಡಿ ಡಿಫ್ರೆನ್ಸಲ್ಲಿ ಇನ್ನೂ ಒಂದು ಜೇನು ಇಟ್ಟಿದೆ. ನೋಡಿ, ಜೇನಲ್ಲಿ ಇರೋ ಒಗ್ಗಟ್ಟಿಗೆ ಇನ್ನೊಂದು ಹೆಸರೇ ಜೇನುಗೂಡು. ನೈಸರ್ಗಿಕವಾಗಿ ಕಟ್ಟಿರೋ. ನನಗೊಂದು ಕಚ್ಚಿತು. ತುಂಬ ಹುಳ ಬರೋಕ್ಕೆ ಶುರುವಾಯಿತು. ಕಚ್ಚುತ್ತಾ ಇದೆ. ಇಲ್ಲಪ್ಪ, ಓ ಯಪ್ಪೋ. ಜಸ್ಟ್ ಮಿಸ್ ಆದೆ. ಕಚ್ತಾ ಇತ್ತು, ಬಟ್ ನಾನೇನು ಆಕ್ಷನ್ ಮಾಡ್ದಿದ್ದಕ್ಕೆ ಹೋಯ್ತು, ಹೊರಗಡೆ ಬಂದೆ.